ನಮಸ್ಕಾರ. ನಿನ್ನೆ SSLC ಎಕ್ಸಾಮ್ ನಡೀತಾ ಇರುವಾಗ ರಾಜ್ಯದ ಶಿಕ್ಷಣ ಸಚಿವರು ಮಾಡಿದ ಒಂದು ಘೋಷಣೆ ಕುರಿತು ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ. ಆ ಅಭಿಪ್ರಾಯದ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿ ಅಭಿಪ್ರಾಯಗಳು ನನ್ನ ಬಗ್ಗೆ ಟೀಕೆಗಳು ಬಂದಿರೋದನ್ನ ನಾನು ಗಮನಿಸಿದ್ದೀನಿ. ಶ್ರೀ ಸಾರಾ ಗೋವಿಂದ್ ಅವರು ನನ್ನ ಹಿರಿಯ ಸ್ನೇಹಿತರು. ಸುಮಾರು 45 ವರ್ಷದ ಸ್ನೇಹ ನಮ್ಮದು. ಅವರು ಶ್ರೀರಾಮ್ಪುರದಲ್ಲಿ ನಾನು ಅವರು ಒಂದೇ ರಸ್ತೆಯಲ್ಲೇ ವಾಸ ಮಾಡಿದ್ರು. ನನ್ನ ಮೊದಲನೇ ಚುನಾವಣೆಯಲ್ಲಿ ಅವರು ನನ್ನ ಜೊತೆ ನಿಂತ್ಕೊಂಡು ನಾನು ಕಾರ್ಪೊರೇಷನ್ ಎಲೆಕ್ಷನ್ ನಿಂತಾಗ ನನಗೆ ತುಂಬ ಬೆಂಬಲ ಕೊಟ್ಟವರು. ಅವರು ನಿನ್ನೆ ನನ್ನ ಹೇಳಿಕೆ ಬಗ್ಗೆ ತಮ್ಮ ತೀವ್ರ ಅಸಮಾಧಾನವನ್ನು, ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನನಗೆ ಫೋನ್ ಮಾಡಿದಾಗ ನಾನು ಹೇಳಿದೆ, ಒಂದು ಸಲ ದಯವಿಟ್ಟು ನನ್ನ ಹೇಳಿಕೆಯನ್ನು ಪೂರ್ತಿ ನೋಡಿ ಅಂತ. ಅದನ್ನು ಕೂಡ ಅವರು ತಪ್ಪಾಗಿ ತಿಳ್ಕೊಂಡು ನಾನೇನು ಅವ್ರಿಗಿಂತ ಚಿಕ್ಕವನ, ನನಗೆ ಅರ್ಥ ಆಗಲ್ವಾ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಈಗ ನಾನು ಏನು ಮಾಡಿದ್ದೆ, ನಾನು ಯಾವ ರೀತಿ ಹೇಳಿದೆ ಅನ್ನೋದನ್ನು ಒಂದು ಸಲ ಹೇಳಿಬಿಡ್ತೀನಿ. ಪರೀಕ್ಷೆ ಶುರುವಾಗಿದ್ದು ಮಾರ್ಚ್ 18ನೇ ತಾರೀಕು. ಇವತ್ತು 28ನೇ ತಾರೀಕಲ್ಲಿದ್ದೀವಿ. ನಿನ್ನೆ 27ನೇ ತಾರೀಕು ಮಂತ್ರಿಗಳು ಘೋಷಣೆ ಮಾಡಿದ್ದು. ಅಂದರೆ ಪರೀಕ್ಷೆ ಶುರು ಮಾಡಿ 21 ದಿವಸಗಳ ನಂತರ ಈ ಘೋಷಣೆ ಬಂದಿದೆ. ನಾನೇನು ಹೇಳಿದೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಲೆ ಇಲ್ಲವೇನೋದು ಕ್ಯಾಪ್ಷನ್ ಕೊಟ್ಟು ಪರೀಕ್ಷೆ ನಡೆಸುವುದು, ಅದರಲ್ಲಿಯೂ SSLC ಪರೀಕ್ಷೆ ನಡೆಸುವುದು ಹುಡುಗಾಟಿಯೇ ಆಗಬಾರದು. ಪರೀಕ್ಷೆ ಕೇವಲ 3 ದಿನ ಇರುವಾಗ ಆ ಪರೀಕ್ಷೆಗೆ ಮನ್ನಣೆ ಇಲ್ಲವೆಂದು ಘೋಷಿಸುವುದು ಮಕ್ಕಳ ಪರಿಶ್ರಮಕ್ಕೆ ಬಗೆದ ಒಂದು ದ್ರೋಹ ಎಂದರೆ ತಪ್ಪಾಗಲಾರದು. ಈ ನಿರ್ಧಾರವನ್ನು, ಇದು ಇಂಪಾರ್ಟೆಂಟ್ ನಾನು ಹೇಳಿರೋದು, ಈ ನಿರ್ಧಾರವನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ತೆಗೆದುಕೊಂಡಿದ್ದರೆ ಒಂದು ಅರ್ಥ ಇರ್ತಾ ಇತ್ತು. ಅದನ್ನು ಬಿಟ್ಟು SSLC ಪರೀಕ್ಷೆ ಪ್ರಾರಂಭವಾದ ಮೇಲೆ, ಕೆಲವು ಪರೀಕ್ಷೆಗಳು ಮುಗಿದ ಮೇಲೆ ದಿಢೀರನೆ ಪರೀಕ್ಷೆಗಳ ಒಟ್ಟು ಅಂಕಗಳನ್ನು 625ರಿಂದ 525ಕ್ಕೆ ಇಳಿಸಲಾಗುವುದು ಎಂಬ ತೀರ್ಮಾನವನ್ನು ಪ್ರಕಟಿಸುವುದು ಪರೀಕ್ಷೆ ಕುರಿತು ಸರ್ಕಾರಕ್ಕಿರುವ ಗಾಂಭೀರ್ಯತೆಯ ಕೊರತೆಯನ್ನು ತೋರಿಸುತ್ತದೆ ಅಂತ ಹೇಳಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SSLC ಪರೀಕ್ಷೆಗಳ ನಡುವೆಯೇ ಹಿಂದಿಯನ್ನು ಮೌಲ್ಯಾಂಕಕ್ಕೆ ಪರಿಗಣಿಸುವುದಿಲ್ಲ ಎಂಬ ಸರ್ಕಾರದ ಹೇಳಿಕೆ ಅತ್ಯಂತ ಬೇಜವಾಬ್ದಾರಿ ಮತ್ತು ವಿದ್ಯಾರ್ಥಿ ವಿರೋಧಿ ಕ್ರಮವಾಗಿದೆ. ವರ್ಷ ಪೂರ್ತಿ ಓದಿದ ವಿಷಯವನ್ನು ಪರೀಕ್ಷೆಯ ಮಧ್ಯದಲ್ಲಿ ಅಪ್ರಸ್ತುತವೆಂದು ಘೋಷಿಸುವುದು ಸರ್ಕಾರದ ಆಡಳಿತದ ದೌರ್ಬಲ್ಯವಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನು ತಮಾಷೆ ವಿಷಯವನ್ನಾಗಿ ಪರಿಗಣಿಸುವ ಅಪಾಯಕಾರಿ ಮನೋಭಾವದ ಸೂಚಕವಾಗಿದೆ. ಈ ರೀತಿ ನಾನು ಹೇಳಿಕೊಂಡು ಬಂದಿದ್ದೀನಿ. ಪರೀಕ್ಷೆಯ ಪಾವಿತ್ರ್ಯತೆ ಎಂಬುದು ಕೇವಲ ಪದಪ್ರಯೋಗವಲ್ಲ, ಅದು ವಿದ್ಯಾರ್ಥಿಗಳ ಪರಿಶ್ರಮ, ಸಮಾಜದ ನಂಬಿಕೆಯ ಸಂಕೇತ. ಈ ಪಾವಿತ್ರ್ಯತೆಯನ್ನೇ ಸರ್ಕಾರ ನಿರ್ಲಕ್ಷ್ಯ ತುಳಿತಿರುವುದು ವಿಷಾದನೀಯವಾಗಿ ಹೇಳಿದ್ದೀನಿ. ನಾನು 2 ಮಾತನ್ನು ಸ್ಪಷ್ಟಗೊಳಿಸ್ತೀನಿ. ನಾನು ಎಲ್ಲೂ ಕೂಡ ಹಿಂದಿನ ಹೇರಿಕೆ ಮಾಡಬೇಕು, ಹಿಂದಿನ ಕಂಪಲ್ಸರಿ ಮಾಡಬೇಕು, ಹಿಂದಿನ ಪರಿಗಣನೆಗೆ ತಗೋಬೇಕು ಅಂತ ನಾನು ಹೇಳಿಲ್ಲ. ನಾನು ಏನು ಹೇಳಿರೋದು, ಈ ಡಿಸಿಷನ್ನ ಜನವರಿ ತೊಗೊಂಡಿದ್ದಿದ್ರೆ ಆ ಮಕ್ಕಳು ಅದಕ್ಕೆ ಕೊಡ್ತಾ ಇದ್ದ ಗಮನವನ್ನು ಅವ್ರ ಕಷ್ಟ ಇರೋ ಮ್ಯಾಥ್ಸ್ಗೋ, ಇಂಗ್ಲೀಷ್ಗೋ, ಸೈನ್ಸ್ಗೋ, ಸಮಾಜ ವಿಜ್ಞಾನಕ್ಕೋ ಅವ್ರು ಕೊಟ್ಟು ಹೋಗ್ಬೋದಾಯ್ತು. ಅವ್ರು ಇಷ್ಟು ದಿವಸ ಓದಿದ್ಮೇಲೆ ಇವತ್ತು ಸೋಮವಾರ ಪರೀಕ್ಷೆ ಇರುವಾಗ ಅದನ್ನು ಘೋಷಿಸಿದ್ದು, ಇದು ಎಲ್ಲೋ ಪರೀಕ್ಷೆ ಅಂದರೆ ಒಂದು ಗಾಂಭೀರ್ಯತೆ ಇರಬೇಕು, ಅದಕ್ಕೆ ಒಂದು ಇದು ಆ ಗಾಂಭೀರ್ಯತೆಗೆ ಒಂದು ಲೋಪ ಬರ್ದಂಗೆ ಆಗಿದೆ. 2ನೇದು, ನಾನು ಎಲ್ಲೂ ಕೂಡ ಈ ಹಿಂದಿ ವಿರೋಧಿಸ್ತಾ ಇರುವ ಹೋರಾಟಗಾರರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಎಲ್ಲ ನಮ್ಮ ಸ್ನೇಹಿತರೆ, ಅವರವ್ರದ್ದು ಭಾವನೆ, ಅವರವ್ರದ್ದು ಅಭಿಪ್ರಾಯ ಅವ್ರದ್ದಿರ್ತದೆ. ಎಲ್ಲೂ ಕೂಡ ಹೋರಾಟಗಾರರ ಬಗ್ಗೆ ಮಾತಾಡಿಲ್ಲ, ಹಿಂದಿ ಇಂಪೋಸ್ ಮಾಡಬೇಕು ಅಂತಲೂ ಹೇಳಿಲ್ಲ. ನನ್ನ ಒಂದೇ ಕಳಕಳಿ ಇದ್ದಿದ್ದು, ಪರೀಕ್ಷೆಯ ಗಾಂಭೀರ್ಯತೆ ಉಳಿಸ್ಕೋಬೇಕು. ಇದನ್ನು ಜನವರಿಯಲ್ಲೇ ಮಾಡಬೇಕಾಗಿತ್ತು, ಅಥವಾ ಪರೀಕ್ಷೆ ಮುಗಿದ ಮೇಲೆ ಇದನ್ನು ಅನೌನ್ಸ್ ಮಾಡ್ಬೋದಾಯಿತು. ಆ ಮಕ್ಕಳ ಮನಸ್ಸಲ್ಲಿ ಏನಾಗ್ಬೋದು, ಓದಿರ್ತಾರೆ, ಅವ್ರಿಗೆ ಇವಾಗ ಮಾರ್ಕ್ಸ್ ಇಲ್ಲ, ಅವರಿಗೆ ಒಂಥರ ವಿಚಿತ್ರ ಸ್ಥಿತಿ. ಇದನ್ನು ನಾನು ಶ್ರೀ ಸಾರಾ ಗೋವಿಂದು ಮತ್ತು ಇತರ ನನ್ನ ಕನ್ನಡ ಹೋರಾಟಗಾರರ ಗೆಳೆಯರ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಹೇಳಿಕೆಯ ಭಾವನೆಯನ್ನು
ಹೇಳಿಕೆಯ ಅರ್ಥವನ್ನು, ಹೇಳಿಕೆಯ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ಯಾವುದೇ ರೀತಿ ತಪ್ಪಾಗಿ ಅದನ್ನು ಪರಿಗಣನೆಗೆ ತಗೊಳ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.